ಒಳ್ಳೆಯವ್ರನ್ನ ಒಳ್ಳೆಯವರಾಗಿ ಇರಕ್ ಬಿಟ್ಬಿಡಿ. ಅವ್ರನ್ನ ಕೆಣಕಿ ಅವ್ರು ಏನಾದ್ರು ಕೆಟ್ಟವ್ರಾದ್ರೆ ಪರಿಣಾಮ ಬಹಳ ಭಯಂಕರವಾಗಿರುತ್ತೆ. ಯಾಕಂತೀರಾ? ಈ ಒಳ್ಳೆಯವ್ರಿಗೆ ಒಳ್ಳೇದಕ್ಕಿಂತ ಕೆಟ್ಟದ್ರ ಬಗ್ಗೆ ಜ್ಞಾನ ಹಾಗೂ ಅನುಭವ ಜಾಸ್ತಿ ಇರುತ್ತೆ. ಯಾವ ಮಟ್ಟಿಗೆ ಅಂದ್ರೆ ಅವ್ರು ಮಾಡೋ ಕೆಟ್ಟ ಕೆಲಸ ಯಾರಿಗೆ, ಏಕೆ, ಹೇಗೆ ಅಂತ ಮಾಡಿಸ್ಕೊಂಡವ್ರಿಗೂ ಗೊತ್ತಾಗಲ್ಲ, ಆ ಲೆವೆಲ್ಗಿರುತ್ತೆ. ಹಾಗೆ ಈ ಒಳ್ಳೆಯವರು ತಮ್ಮ ಆತ್ಮಸಾಕ್ಷಿಗೆ ತುಂಬಾ ಭಯ ಬೀಳ್ತಾರೆ. ನೀವು ಅವ್ರನ್ನ ತುಂಬಾ ಕೆಣಕಿ ಪೆಟ್ಟ ಮೇಲೆ ಪೆಟ್ಟು ಕೊಟ್ಟಾಗ ಅವರು ಆತ್ಮಸಾಕ್ಷಿನ ಏನಾದ್ರು ಕಳ್ಕೊಂಡ್ರೆ ಅವರು ಯಾರಿಗೂ ಏಂತಕ್ಕೂ ಎದುರದ ರಾಕ್ಷಸರಾಗ್ಬಿಡ್ತಾರೆ. ಹುಷಾರ್. ಹಾಗೆ ಈ ಕೆಟ್ಟವರು ಕೆಟ್ಟದ್ ಮಾಡಿದ್ರೆ ಸಾಮಾನ್ಯವಾಗಿರುತ್ತೆ, ಸಹಜವಾಗಿರುತ್ತೆ. ಅದೇ ಈ ಒಳ್ಳೆಯವರು ಕೆಟ್ಟದ್ ಮಾಡಿದ್ರೆ ಅಸಾಮಾನ್ಯವಾಗಿರುತ್ತೆ, ಅಸಹಜವಾಗಿರುತ್ತೆ, ಹಾಗೆ ಅತಿ ಭಯಂಕರವಾಗಿರುತ್ತೆ. ಸೊ ಫೈನಲಿ ನಿಮ್ ಸುತ್ತಮುತ್ತ ಯಾರಾದ್ರೂ ಒಳ್ಳೆಯವರಿದ್ರೆ ಅವ್ರನ್ನ ಹಾಗೇ ಬಿಟ್ಬಿಡಿ, ಕೆಣಕಕ್ಕೆ ಹೋಗ್ಬೇಡಿ.